ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಕ್ರೇ ಫಿಶ್ ಟ್ಯಾಂಕ್ ಸೆಟಪ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ನೀವೇನಾದರೂ ಒಂದು ಯುನಿಕ್ ಆಗಿರುವಂಥ ಫಿಶ್ ಅಥವಾ ಈ ಥರ ಕ್ರೇ ಫಿಶ್ ಅಥವಾ ಕ್ರ್ಯಾಬ್ ಸೊ ಈ ಥರ ಸೆಟಪ್ ಯಾವ್ದಾದ್ರು ಮಾಡ್ತಾ ಇದ್ದೀರಂದರೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಸೊ ಈ ಟ್ಯಾಂಕ್ ಬಗ್ಗೆ ಇನ್ನೂ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಈ ಸ್ಪಾಂಜ್ ಫಿಲ್ಟರ್ಗೆ ಒಂದು ಸಣ್ಣ ಮಾಡಿಫಿಕೇಶನ್ ಮಾಡಿದ್ದೀನಿ ಆಯ್ತಾ. ಸೊ ಆಲ್ರೆಡಿ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಬಂದ್ಬಿಟ್ಟು ಏನು ಮಾಡಿದ್ದೆ, ಡೈರೆಕ್ಟಾಗಿ ಆಕ್ಸಿಜನ್ ಪೈಪ್ನ
ಬ್ಯಾಕ್ ಸೈಡಲ್ಲಿ ಒಂದು ಎಲ್ಬೋ ಕನೆಕ್ಟ್ ಮಾಡಿದ್ದೆ. ಬಟ್ ಇದರಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಟಾಪಲ್ಲಿ ಒಂದು ಹೋಲ್ ಮಾಡಿ ಅದ್ರ ಒಳಗಡೆ ಹೇರ್ ಸ್ಟೋನ್ ಹಾಕಿದ್ದೀನಿ ಹತ್ರ. ಸೊ ದಟ್ ಏರ್ ಬಬಲ್ಸ್ ಬಂದ್ಬಿಟ್ಟು ತುಂಬ ಸಣ್ಣದಾಗಿ ಬರುತ್ತೆ. ಸೊ ವಾಟರ್ ತುಂಬ ಸ್ಪ್ಲಾಶ್ ಆಗಲ್ಲ. ಸೊ ನೀವು ಬಬಲ್ಸ್ ದೊಡ್ಡದಾಗದಂಗೆ ಔಟ್ಸೈಡ್ ಎಕ್ಸಿಟ್ ಆಗ್ಬೇಕಾದ್ರೆ ಸ್ಪ್ಲಾಶ್ ಆಗಿ ನೀರು ಆಚೆ ಕಡೆ ಎಲ್ಲ ಇದಾಗ್ತಿತ್ತು ಆಯ್ತಾ. ಸೊ ನೀವು ಇವಾಗ ನೋಡ್ಬೋದು ಎಷ್ಟು ಮೈನ್ಯೂಟ್ ಆಗಿ ಬರ್ತಾ ಇದೆ ಅಂತ ನೀರು. ಸೊ ನಾನು ನೋಡ್ತೀನಿ, ಜಸ್ಟ್ ನೋಡ್ತಾ ಇರಿ. ಏರ್ ಫ್ಲೋ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಂಗೆ ವಾಟರ್ ಇನ್ನೂ ಜಾಸ್ತಿ ಎಕ್ಸಿಟ್ ಆಗುತ್ತೆ. ಸೊ ನೀವು ನೋಡಿ, ಫುಲ್ ಇಟ್ಟಿದ್ದೀನಿ ನೋಡಿ ಎಷ್ಟು ಫೋರ್ಸ್ ಆಗಿ ಬರ್ತಾ ಇದೆ ಅಂತ. ಈವನ್ ವಾಟರ್ ಬಬಲ್ಸನ್ನು ಅಷ್ಟೊಂದು ಇದಾಗಿ ಬರ್ತಿಲ್ಲ. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಕಂಟ್ರೋಲ್ ಮಾಡ್ಕೊಬೋದು. ನೋಡ್ಬೋದು ನೀವು ಎಷ್ಟು ಫೋರ್ಸ್ ಆಗಿ ಬರ್ತಾ ಇದೆ ಅಂತ. ಸೊ ಅಷ್ಟು ವಾಟರ್ ಪುಲ್ ಮಾಡಿ ಏರ್ ಬಬಲ್ಸ್ ಪುಲ್ ಮಾಡಿ ಎಕ್ಸಿಟ್ ಮಾಡ್ತಾ ಇದೆ ವಾಟರ್ನ. ತುಂಬ ಸಿಂಪಲ್ ಸೆಟಪ್ ಆಯ್ತಾ. ಸೊ ಈ ವಿಡಿಯೋ ನೋಡ್ತಾ ಇರೋರಿದ್ರೆ ನೋಡ್ಕೊಂಬನ್ನಿ. ಸೊ ನೀವು ಮಾಡ್ಕೊಬೋದು. ಜಸ್ಟ್ PVC ಪೈಪ್ ಯೂಸ್ ಮಾಡಿ ಸ್ಪಾಂಜ್ ಫಿಲ್ಟರ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಸಿಂಪಲ್ ಸೆಟಪ್ ಅದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆದಷ್ಟು ನಿಮ್ಮ ಎಲ್ಲ ಟ್ಯಾಂಕಲ್ಲೂ ಫ್ಲೋಟಿಂಗ್ ಪ್ಲ್ಯಾಂಟ್ಸ್ ಯೂಸ್ ಮಾಡಿ ಆಯ್ತಾ. ಸೊ ಇದೊಂದು ಜಸ್ಟ್ ಇದು CO2 ಪೈಪ್ ಇದು. ಸೊ ಈ ಥರ ಒಂದು ಜಾಯಿಂಟ್ನ ಯೂಸ್ ಮಾಡಿ ಒಂದು ರಿಂಗ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ದಟ್ ಫ್ಲೋಟಿಂಗ್ ಪ್ಲಾಂಟ್ ಆ ಕಡೆ ಈ ಕಡೆ ಮೂವ್ ಆಗಲ್ಲ, ಒಂದೇ ಕಡೆ ಇರುತ್ತೆ. ಸೊ ಫ್ಲೋಟಿಂಗ್ ಪ್ಲಾಂಟ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದರೆ, ಸೊ ಟ್ಯಾಂಕ್ ಬೇಗ ಆಲ್ಗೆ ಫಾರ್ಮ್ ಆಗಲ್ಲ. ಸೊ ಈ ಲೈಟ್ ಡೈರೆಕ್ಟಾಗಿ ಟ್ಯಾಂಕಲ್ಲಿ ಬೀಳೋದನ್ನ ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ಫಿಶ್ಶಿಗೂ ಒಳ್ಳೆ ಹೈಡಿಂಗ್ ಸ್ಪಾಟ್ ಆಯ್ತಾ. ಸೊ ಎಂಜಾಯ್ ಮಾಡ್ತವೆ. ಸೊ ಈ ಪ್ಲಾಂಟ್ಸ್ ಮಧ್ಯೆ ಎಲ್ಲ ಓಡಾಡಿಕೊಂಡು ಅವು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರುತ್ತೆ. ಸೊ ಅದೊಂದು ಅಡ್ವಾಂಟೇಜು. ಸೊ ಈ ಥರ ಫ್ಲೋಟಿಂಗ್ ಪ್ಲಾಂಟ್ ಹಾಕಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಐಸ್ಥೆಟಿಕಲಿ ನೋಡೋಕೆ ಲುಕ್ಕು ಚೆನ್ನಾಗಿರುತ್ತೆ, ಫಿಶ್ಶು ಎಂಜಾಯ್ ಮಾಡುತ್ತೆ, ಆ್ಯಂಡ್ ಒಂದು ಒಳ್ಳೆ ಎಕೋಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಈ ಅಕ್ವೇರಿಯಮಲ್ಲಿ. ಆದಷ್ಟು ಫ್ಲೋಟಿಂಗ್ ಪ್ಲಾಂಟ್ ಯೂಸ್ ಮಾಡೋದನ್ನ ಮಿಸ್ ಮಾಡಬೇಡಿ. ತುಂಬ ಒಳ್ಳೆ ಬೆನಿಫಿಟ್ಸು ಕೂಡ. ಸೊ ಇದು ಮತ್ತೊಂದು ಥರ ಫ್ಲೋಟಿಂಗ್ ಪ್ಲಾಂಟ್ ಆಯ್ತಾ. ಸೊ ಇದರಲ್ಲಿ ಆಲ್ಮೋಸ್ಟ್ 3 ಥರ ಫ್ಲೋಟಿಂಗ್ ಪ್ಲಾಂಟ್ ಯೂಸ್ ಮಾಡಿದ್ದೀನಿ. ಒಂದು ನಾಟ್ ಎಕ್ಸಾಕ್ಟ್ಲಿ ಅದ್ರ ಹೆಸರು ಗೊತ್ತಿಲ್ಲ. ಒಂದು ರೆಡ್ ರೂಟ್ ಫ್ಲೋಟಿಂಗ್ ಪ್ಲಾಂಟು, ಇನ್ನೊಂದು ವಾಟರ್ ಕ್ಯಾಬೇಜ್ ಅಂತ ಹೇಳ್ತಾರೆ. ಸೊ ನೋಡ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀವು ಈ ಥರ ರಿಂಗ್ ಯೂಸ್ ಮಾಡೋದ್ರಿಂದ ಸೊ ಇದೇ ಅಡ್ವಾಂಟೇಜ್ ನೋಡಿ. ಸೊ ಪ್ಲಾಂಟ್ಸ್ ಆ ಕಡೆ ಈ ಕಡೆ ಮೂವ್ ಆಗಲ್ಲ. ಈವನ್ ಈ ವಾಟರ್ ಫ್ಲೋನು ಡೈರೆಕ್ಟಾಗಿ ಟ್ಯಾಂಕಿಗೆ ಕುಡಿಯಲ್ಲ. ಸೊ ಇಲ್ಲೆಲ್ಲ ನೀರಾಗುತ್ತೆ. ಸೊ ಅದೆಲ್ಲ ಅವಾಯ್ಡ್ ಆಗುತ್ತೆ ಸೊ ಇದು ಯೂಸ್ ಮಾಡೋದ್ರಿಂದ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಇದರ ರೂಟ್ಸ್ ಎಲ್ಲ ಕೆಳಗಡೆ ಬಂದಿದೆ. ಸೊ ಆ ರೂಟ್ಸಲ್ಲೆಲ್ಲ ಈ ಬೇಬೀಸ್ ಆಯ್ತಾ. ಸೊ ಇದರಲ್ಲಿ ಕ್ರೇ ಫಿಶ್ ಬೇಬೀಸ್ ಇದೆ. ಸೊ ಅವೆಲ್ಲ ಇದರಲ್ಲಿ ಬಂದು ಹೈಡ್ ಆಗಿರುತ್ತೆ. ಇದರಲ್ಲಿ ಆಟ ಆಡ್ಕೊಂಡಿರ್ತವೆ ಆಯ್ತಾ. ಸೊ ನೀವು ನೋಡ್ಬೋದು ಟ್ಯಾಂಕ್ ಫುಲ್ಲು ಕ್ರೇ ಫಿಶ್ ಬೇಬೀಸ್ ಇದೆ. ನಿಮ್ಗೆ ಕಾಣ್ತಾ ಇದೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ನೋಡಿ. ಸೊ ಫುಲ್ ಆಫ್ ಕ್ರೇ ಫಿಶ್. ಇದರಲ್ಲಿ ನೋಡ್ಬೋದು ಒಂದು ಬ್ಲೂ ಕ್ರೇ ಫಿಶ್ ಇದ್ರೊಳಗಡೆ ಇದೆ. ಆ್ಯಂಡ್ ಹಿಂದ್ಗಡೆ ಅಲ್ಲೊಂದು ಆರೆಂಜ್ ಕಲರ್ ಕ್ರೇ ಫಿಶ್ ಹೈಡ್ ಆಗಿದೆ. ಇನ್ನೂ ಒಂದಿದೆ. ಸೊ ಇಲ್ಲೊಂದಿದೆ ನೀವು ನೋಡ್ಬೋದು. ಈ ಕಡೆ ಹಿಂದ್ಗಡೆ ಹೈಡ್ ಆಗಿದೆ. ಸೊ ಇದು 3 ಕ್ಲೇ ಪಾಟ್ರಿ ಕೇವ್ ಆಯ್ತಾ. ಸೊ ನೀವೆಲ್ಲ ಅಕ್ವೇರಿಯಂ ಶಾಪಲ್ಲೂ ಸಿಗುತ್ತೆ. ಸೊ ಈ ಥರ ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡಿ. ಸೊ ಇದರಲ್ಲಿ ಇನ್ನೊಂದು ಅಪ್ಡೇಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಈ ವಾಟರ್ ಹ್ಯಾಂಗರ್ಸ್ ಯೂಸ್ ಮಾಡಿ ಒಂದು ಸ್ವೀಟ್ ಪೊಟೆಟೋಯಿಂದ ಒಂದು ಪ್ಲ್ಯಾಂಟ್ ಗ್ರೋ ಮಾಡಿದ್ದೀನಿ. ಸೊ ನೀವು ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿರ್ಬೋದು. ಸೊ ಸ್ವೀಟ್ ಪೊಟೆಟೊ ಯೂಸ್ ಮಾಡಿ ಅಕ್ವೇರಿಯಮಲ್ಲಿ ಪ್ಲ್ಯಾಂಟ್ ಗ್ರೋ ಮಾಡ್ತಾರೆ. ಸೊ ಇದಕ್ಕೆ ಒಂದು DIY ಬ್ರ್ಯಾಕೆಟ್ ಮಾಡಿದ್ದೀನಿ ಆಯ್ತಾ. ಸೊ ಇದು ಒಂದು ಪ್ಲ್ಯಾಂಟ್ ಹೋಲ್ಡರು. ಸೊ ಇದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಸೊ ಇದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ ನೋಡೋಣ. ಸೊ ಇದರಲ್ಲಿ ಸ್ವೀಟ್ ಪೊಟೆಟೊ ಹೇಗೆ ಇಡೋದಕ್ಕೆ ಅಂತ ಒಂದು ಹೋಲ್ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ನೀವು ಹಿಂದ್ಗಡೆ ಇಲ್ಲಿ ನೋಡ್ಬೋದು. ಸೊ ಟ್ಯಾಂಕಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಈ ಥರ ಒಂದು ಸ್ಲಾಟ್ ಕೊಟ್ಟಿದ್ದೀನಿ. ಸೊ ಹೀಗೆ ಇಟ್ಬಿಟ್ಟು
ನೋಡ್ಬೋದು. ಸೊ ಹೀಗೆ ಹಿಂದ್ಗಡೆ ಹ್ಯಾಂಗ್ ಆಗುತ್ತೆ. ಆ್ಯಂಡ್ ಫ್ರಂಟಲ್ಲಿ ವಾಟ್ರಲ್ಲಿ ಸ್ವೀಟ್ ಪೊಟೆಟೊ ಡಿಪ್ ಆಗುತ್ತೆ. ನಾಟ್ ಓನ್ಲಿ ಸ್ವೀಟ್ ಪೊಟೆಟೊ, ನೀವು ಯಾವುದೇ ಪ್ಲ್ಯಾಂಟ್ಸ್ನ ಇದರಲ್ಲಿ ಇಡ್ಬೋದು. ಆ್ಯಂಡ್ ಇದೇ ಥರ ಇನ್ನೊಂದು ಬ್ರ್ಯಾಕೆಟ್ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು. ತುಂಬ ಸಿಂಪಲ್ ಆಯ್ತಾ ಈ ಬ್ರ್ಯಾಕೆಟ್ ಮಾಡೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಮಿಸ್ ಮಾಡಿದ್ದೀರಾ ನೋಡಿ. ಇದೊಂದು PVC ಫೋಮ್ ಶೀಟ್ ಯೂಸ್ ಮಾಡಿರೋಂಥ ಪ್ಲ್ಯಾಂಟ್ ಹೋಲ್ಡರ್ ನೋಡಿ. ಜಸ್ಟ್ ಇಲ್ಲಿ ಮೌಂಟ್ ಮಾಡಿ ಹಿಂಗೆ ಇನ್ಸೆಟ್ ಮಾಡಿಬಿಡಿ ಅಷ್ಟೇ. ತುಂಬ ಸಿಂಪಲ್. ಆಲ್ಮೋಸ್ಟ್ ಹೆವಿ ಇರೋಂಥ ಪ್ಲ್ಯಾಂಟ್ ಕೂಡ ನೀವು ಅದರಲ್ಲಿ ಇಡ್ಬೋದು. ಸೊ ಅದು ವೆಯ್ಟ್ ರೆಸಿಸ್ಟ್ ಮಾಡುತ್ತೆ. ತುಂಬ ಸ್ಟ್ರಾಂಗ್ ಇದೆ, ಈ ಥರ ನೋಡ್ಬೋದು, ಒಳ್ಳೆ ಸ್ಟ್ರಾಂಗ್ ಇದೆ. ಸೊ ಸ್ವೀಟ್ ಪೊಟೆಟೋನ ಅದರಲ್ಲಿ ಇಡೋಣ. ನೀವು ನೋಡ್ಬೋದು, ಇಲ್ಲಿ ಆಲ್ರೆಡಿ ಸ್ವೀಟ್ ಪೊಟೆಟೊ ಇಟ್ಟು ಗ್ರೋ ಮಾಡಿದ್ದೀನಿ. 2 ಸ್ವೀಟ್ ಪೊಟೆಟೊ ಇದೆ, ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಫುಲ್ ರೂಟ್ ಎಲ್ಲ ಬಿಟ್ಟು ನೋಡಿ ಎಷ್ಟು ಪ್ಲ್ಯಾಂಟ್ ಗ್ರೀನರಿ ಆಗಿದೆ ಅಂತ ನೋಡಿ. ಸೊ ಇದರಲ್ಲಿ ಏನು ಮಾಡಿ, ಜಸ್ಟ್ ಇಲ್ಲಿಟ್ಬಿಟ್ಟು ಪುಷ್ ಮಾಡಿ, ಆ ರೂಟ್ ಎಲ್ಲ ಕೆಳಗಡೆ ಹೋಗೋ ಥರ ಪುಷ್ ಮಾಡಿ. ಸೊ ಬನ್ನಿ ಇದನ್ನು ಇಟ್ಬಿಡೋಣ. ಸೊ ಈವನ್ ನೋಡಿ, ಇದರಲ್ಲಿ ರೂಟ್ ಜನ್ರೇಟ್ ಆಗುತ್ತಲ್ರ, ಆ ರೂಟಲ್ಲೆಲ್ಲ ಈ ಬೇಬೀಸ್ ಹೈಡ್ ಆಗುತ್ತೆ ಆಯಿತಾ. ಸೊ ಆ್ಯಂಡ್ ಈವನ್ ಟ್ಯಾಂಕಲ್ಲಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ರೂಟೆಲ್ಲ ಗ್ರೋ ಆಗಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತೊಂದು ಪ್ಲ್ಯಾಂಟ್ನೂ ಇಟ್ಬಿಡೋಣ. ಸೊ ಇನ್ನೊಂದು ಪ್ಲ್ಯಾಂಟು ರೆಡಿ ಇದೆ. ಸೊ ಇದು ಸ್ವೀಟ್ ಪೊಟೆಟೋನೇ. ಸೊ ಬನ್ನಿ ಹ್ಯಾಂಗ್ ಮಾಡಿಬಿಡೋಣ. ಜಸ್ಟ್ ಸೊ ಫುಲ್ ವ್ಯೂ ನೋಡಿಸ್ತೀನಿ ನೋಡಿ, ಹೇಗೆ ಗ್ರೀನರಿಯಾಗಿ ಒಂದು ಫಾರೆಸ್ಟ್ ಸೆಟಪ್ ಥರ ಇದೆ ಆಯ್ತಾ. ಸೊ ಫುಲ್ ಗ್ರೀನ್, ತುಂಬ ಸಿಂಪಲ್ ಆಯ್ತು. ಇದನ್ನು ಗ್ರೋ ಮಾಡೋದು ಸ್ವೀಟ್ ಪೊಟೆಟೊ ಏನೂ ಬೇಡ, ಒಂದು ಕವರಲ್ಲಿ ಒಂದು ಹ್ಯೂಮಿಡ್ ಆಗಿರುವಂಥ ಜಾಗದಲ್ಲಿ ಇಟ್ಬಿಡಿ. ಸೊ ಅದರಲ್ಲಿ ಏನಾಗುತ್ತೆ, ಸ್ಪ್ರೌಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಆ ಟೈಮಲ್ಲಿ ತೊಗೊಂಬಂದು ಈ ಥರ ಅಕ್ವೇರಿಯಮಲ್ಲಿ ಯಾವುದೋ ಒಂದು ಸೊ ಸೈಡಲ್ಲಿ ಒಂದು ಕಾರ್ನರಲ್ಲಿ ಇಟ್ಬಿಟ್ರೆ ಸೊ ಅದು ಪ್ಲ್ಯಾಂಟ್ ಗ್ರೋ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಇದು ತುಂಬ ಡ್ರಾಸ್ಟಿಕ್, ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ ಆಯ್ತಾ. ಸೊ ನಿಮ್ಗೆ ಬೇಕಾಗಿರೋ ಥರ ಕಟ್ ಮಾಡ್ಕೊಬೋದು. ನೀವು ನೋಡ್ಬೋದು, ಇಲ್ಲಿ ಆಲ್ರೆಡಿ ಕಟ್ ಮಾಡಿದ್ದೀನಿ ನಾನು. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಅಕ್ವೇರಿಯಂ ಸೆಟಪ್ ಅಂದರೆ ಆದಷ್ಟು ಡ್ರಿಫ್ಟ್ವುಡ್ ಯೂಸ್ ಮಾಡಿ. ಫಿಶ್ಶಿಗೆ ಹೈಡಿಂಗ್ ಸ್ಪಾಟು, ಸೊ ಒಂದು ಸ್ಟೋನ್ ಅಥವಾ ಈ ಥರ ಕೇವ್ಸ್ ಯೂಸ್ ಮಾಡಿ, ಹೈಡಿಂಗ್ ಸ್ಪಾಟ್ಸ್ ಯೂಸ್ ಮಾಡಿ. ಒಂದು ಆ ಟ್ಯಾಂಕ್ ಸೈಜಿಗೆ ತಕ್ಕನಂಗೆ ಒಂದು ಫಿಲ್ಟ್ರೇಷನ್ನು. ಸೊ ಇದು ನೋಡ್ಬೋದು, ಒಂದು 1 ಫೀಟ್ ಕ್ಯೂಬ್ ಟ್ಯಾಂಕು. ಸೊ ಇದಕ್ಕೆ ಆಲ್ಮೋಸ್ಟ್ ಒಂದು ದೊಡ್ಡ ಡ್ಯೂಯಲ್ ಸ್ಪಾಂಜ್ ಫಿಲ್ಟರ್ ಇಟ್ಟಿದ್ದೀನಿ ಆಯಿತಾ. ಸೊ ಇದಕ್ಕೆ ಮೋರ್ ದೆನ್ ಎನಫ್. ಮತ್ತು ಎವ್ರಿ ವೀಕ್ ವಾಟರ್ ಚೇಂಜ್ ಮಾಡ್ತೀನಿ. ಮತ್ತು ಈ ಥರ ಫ್ಲೋಟಿಂಗ್ ಪ್ಲ್ಯಾಂಟ್ಸು, ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಸ್ಯಾಂಡ್, ಈ ಥರ ಅಬೋವ್ ಅಕ್ವೇರಿಯಂ ಬೆಳೆಯುವಂಥ ಪ್ಲ್ಯಾಂಟ್ಸು ಇಷ್ಟು ಇಟ್ಬಿಟ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಸೊ ಆದಷ್ಟು ಈ ಕ್ರೇಫಿಶ್ ಟ್ಯಾಂಕ್ನ ಈ ಥರ ಕ್ಲೋಸ್ ಮಾಡಿ. ಸೊ ನೋಡ್ಬೋದು ನೀವು, ಆ ಕಡೆ ಕಾರ್ನರಲ್ಲಿ ಸೊ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ, ಸೊ ದಟ್ ಕ್ರೇಫಿಶ್ ಆಚೆ ಜಂಪ್ ಆಗಲ್ಲ. ಸೊ ಇದಿಷ್ಟು ಈ ಟ್ಯಾಂಕ್ ಬಗ್ಗೆ. ಸೊ ಈ ಟ್ಯಾಂಕ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಗಲೇ ನಾನು ನೆಕ್ಸ್ಟ್ ಹಾಕುವಂಥ ವಿಡಿಯೋ ನಿಮಗೆ ಅಪ್ಡೇಟ್ಸ್ ಆಗಿ ಸಿಗುತ್ತೆ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರುವಂಥ ಸೊ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.